ದುರ್ಜನರ ಸಹವಾಸ ಮಾಡಿದವರು ಸರ್ವನಾಶ. ಪಾಕಿಸ್ತಾನವನ್ನ ನಂಬಿ ಅದರ ಕೈಗೆ ತಮ್ಮ ಅಸ್ತ್ರವನ್ನ ಕೊಟ್ಟೋರು ಈಗ ಕಣ್ಣು ಬಾಯಿ ಬಿಡುವಂತಾಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅತ್ತ ಮಹಾಕುತಂತ್ರಿ ಚೀನಾ. ಹಂಗೆ ಸದ್ಯ ಇದೇ ಪಾಪಿ ಪಾಕ್ ಪಾಲಿಗೆ ಆಪತ್ ಬಾಂಧವನಾಗೋದಕ್ಕೆ ಹೊರಟಿರೋ, ಜೊತೆಗೆ ಜಗತ್ತಿನೆದುರು ರಿಯಲ್ ಹೀರೋ ಎನ್ನಿಸಿಕೊಳ್ಳೋದಕ್ಕೆ ತುದಿಗಾಲಲ್ಲಿರೋ ಅಮೆರಿಕ. ಯಾಕಂದ್ರೆ ಪಾಕಿಸ್ತಾನ ಉಗ್ರರ ಪರ್ಮನೆಂಟ್ ಅಡ್ರೆಸ್ ಅಂತ ಹೇಳಿ ಗೊತ್ತಿದ್ರು. ಆ ಕಂತ್ರಿ ದೇಶಕ್ಕೆ ಚೀನಾ ಅಮೆರಿಕ ಕೊಟ್ಟಿರುವಂತಹ ನೆರವು ಈಗ ಅವುಗಳನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದೆ. ಅಷ್ಟೇ ಅಲ್ಲ, ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿಗಳನ್ನ ಹಾಕಿಕೊಳ್ಳುವಂತಾಗಿದೆ ಪರಿಸ್ಥಿತಿ. ಅದೇಗೆ ಎಂಬುದನ್ನ ಕುರಿತು ಒಂದು ಡೀಟೇಲ್ಸ್ ಅನ್ನ ಕೊಡ್ತೀವಿ, ನೋಡಿ. ಚೀನಾದಿಂದ ಪಾಕಿಸ್ತಾನಕ್ಕೆ ಪೂರ್ಣ ಬೆಂಬಲ, ಆದ್ರೆ ಪಾಕ್ನಿಂದ ಡ್ರ್ಯಾಗನ್ ಮಾತ್ರ ವಿಲ್ಲ. ಚೀನಾ ಅಂಡ್ ಪಾಕಿಸ್ತಾನ, ಈ ಎರಡೂ ದೇಶಗಳಲ್ಲಿ ಸಾಕಷ್ಟು ಸಾಮ್ಯತೆ ಇದೆ. ಅದೆಂದ್ರೆ ಈ ಎರಡೂ ರಾಷ್ಟ್ರಗಳು ಏಷ್ಯಾದ ರಾಷ್ಟ್ರಗಳು, ಗಡಿ ಹಂಚಿಕೊಂಡಿರೋ ರಾಷ್ಟ್ರಗಳು, ಜಗತ್ತಿನ ವಿಚಾರದಲ್ಲಿ ಆಲ್ಮೋಸ್ಟ್ ಒಂದೇ ಮನಸ್ಥಿತಿಯ ದೇಶಗಳು. ಇನ್ನು ಈ ಎರಡೂ ದೇಶಗಳು ಮತ್ತೊಂದು ಪ್ರಮುಖ ಕಾರಣಕ್ಕೆ ಇಬ್ಬರು ತಮ್ಮನ್ನ ತಾವು ಐರನ್ ಬ್ರದರ್ಸ್ ಅಂತ ಕರೆದುಕೊಳ್ತವೆ. ಅದಕ್ಕೆ ಕಾರಣ ನಮ್ಮ ಭಾರತ. ಭಾರತ ಎಂಬ ಏಷ್ಯಾದ ದೈತ್ಯ ಶಕ್ತಿಯ ಅಬ್ಬರದೆದುರು ನೇರವಾಗಿ ನಿಲ್ಲಲಾಗದ ಈ ಎರಡೂ ದೇಶಗಳು ಕಿತಾಪತಿ ಮಾಡ್ತಲೇ ಇರ್ತವೆ. ಅದರ ಮುಂದುವರೆದ ಭಾಗ ಈಗ ಪಾಕಿಸ್ತಾನ ಉಗ್ರ ದಾಳಿ ನಡೆಸಿರೋದು. ಅದಕ್ಕೆ ಚೀನಾ ಎಂಬ ನಾಚಿಕೆಗೆಟ್ಟ ದೇಶ ತನ್ನ ಫುಲ್ ಸಪೋರ್ಟ್ ಇದೆ ಅಂತ ಪಾಕಿಸ್ತಾನದ ಪರ ನಿಂತಿರೋದು. ಪಾಕಿಸ್ತಾನದ ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವಲ್ಲಿ ಬೀಜಿಂಗ್ ಇಸ್ಲಾಮಾಬಾದ್ ಜೊತೆ ನಿಂತಿದೆ. ಹೀಗಂತ ಚೀನಾದ ವಿದೇಶಾಂಗ ಸಚಿವರು ಪಾಕ್ಗೆ ಅಭಯ ನೀಡಿದ್ದಾರೆ ಅಂತ ವರದಿಯಾಗಿತ್ತು. ಈ ಮೂಲಕ ಚೀನಾ ಅಪ್ಪಿತಪ್ಪಿಯೂ ನನ್ನನ್ನು ನಂಬಿದ್ರೆ ಆ ಮೂರ್ಖತನಕ್ಕೆ ನೀವೇ ಹೊಣೆ ಅಂತ ಜಗತ್ತಿಗೆ ಹೇಳಿಬಿಟ್ಟಿತ್ತು. ಅಲ್ಲದೆ ಪಾಕಿಸ್ತಾನಕ್ಕೆ ಸಕಲ ರೀತಿಯ ಬೆಂಬಲ ಸೂಚಿಸಿ ಪಾಕ್ ಮತ್ತೆ ಅಮೆರಿಕದ ತೊಡೆಯೇರಿ ಕೂರೋದನ್ನ ತಡೆಯೋ ಕೆಲಸಕ್ಕೆ ಮುಂದಾಗಿದೆ. ಇಲ್ಲಿ ಚೀನಾ ಪಾಕಿಸ್ತಾನದ ಪರ ನಿಲ್ಲೋಕೆ ಅನೇಕ ಕಾರಣಗಳಿವೆ. ಅವೆಂದ್ರೆ ಭಾರತವನ್ನ ಇಂಡೈರೆಕ್ಟ್ ಆಗಿ ಕಚ್ಚಿ ಹಾಕೋದು, ಹೌದು, ಭಾರತವನ್ನ ನೇರವಾಗಿ ಫೇಸ್ ಮಾಡೋಕೆ ಕಷ್ಟವಾಗಬಹುದು ಅನ್ನೋ ಕಾರಣಕ್ಕೆ ಚೀನಾ ಪಾಕ್ ಮೂಲಕ ಭಾರತವನ್ನ ಕಾಡೋದು ಸಾಮಾನ್ಯ ಎಂಬಂತಾಗಿದೆ. ಇದೇ ಕಾರಣಕ್ಕೆ ಅತ್ತ ಪಾಕಿಸ್ತಾನದ ಶಸ್ತ್ರಾಗಾರಗಳು ಈಗಂತೂ 80% ಚೀನಾದ ಆಯುಧಗಳಿಂದಲೇ ತುಂಬಿ ಹೋಗಿವೆ. ಇನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಹೋರಾಡಬೇಕಂದ್ರೆ ಅದಕ್ಕೆ ಚೀನಾದ ಅಸ್ತ್ರಗಳು, ಆಯುಧಗಳು ಬಿಟ್ರೆ ಬೇರೆ ಗತಿ ಇಲ್ಲ. ಅದೇ ಕಾರಣಕ್ಕೆ ಪಾಕಿಸ್ತಾನ ಈಗ ಅದನ್ನೇ ಭಾರತದ ವಿರುದ್ಧದ ಸಂಘರ್ಷದಲ್ಲಿ ಉಪಯೋಗಿಸಿರೋದು. ಅಂದಹಾಗೆ ಪಾಕಿಸ್ತಾನದ ಕ್ಷಿಪಣಿ ದಾಳಿಯ ಯತ್ನಕ್ಕೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿತ್ತು. ಚೀನಾದ HQ-9 ಏರ್ ಡಿಫೆನ್ಸ್ಗಳನ್ನ ಭಾರತ ಸಂಪೂರ್ಣವಾಗಿ ಧ್ವಂಸ ಮಾಡಿತ್ತು. ಈ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ 120ರಿಂದ 300 ಕಿಲೋಮೀಟರ್ ವರೆಗಿನ ಮಿಸೈಲ್ ದಾಳಿಯನ್ನ ನಾಶಪಡಿಸುವ ಸಾಮರ್ಥ್ಯ ಹೊಂದಿತ್ತು.
ಆದರೆ ರಷ್ಯಾದ S-400 ಮುಂದೆ ಚೀನಾದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಮಕಾಡೆ ಮಲಗಿತ್ತು. ಇದು ಭಾರತ ಚೀನಾದ ಅಸ್ತ್ರಗಳನ್ನ ಪಾಕಿಸ್ತಾನದ ನೆಲದಲ್ಲಿ ಅಟ್ಟಾಡಿಸಿ ಹೊಡೆದ ಕಥೆಯಾದ್ರೆ, ಅದಕ್ಕೂ ಮುನ್ನ ಚೀನಾದ ಆಯುಧಗಳು ಉಗ್ರರ ಬಳಿ ಪತ್ತೆಯಾಗಿತ್ತು. ಪಹಲ್ಗಾಂವ್ ಹತ್ಯಾಕಾಂಡದ ತನಿಖೆಯಲ್ಲಿ ಉಗ್ರರು ಕೃತ್ಯ ನಡೆಸೋದಕ್ಕೆ ಚೀನಾದ ಕೋವರ್ಟ್ ಡಿವೈಸ್ಗಳನ್ನು ಬಳಸಿರೋದು ಸಾಬೀತಾಯಿತು. ಈ ಡಿವೈಸ್ಗಳನ್ನು ಉಗ್ರರು ಪಾಕಿಸ್ತಾನಿ ಸೇನೆಯಿಂದ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಪಾಕಿಸ್ತಾನ ಭಾರತದ ವಿರುದ್ಧ ವಾಯುದಾಳಿ ನಡೆಸೋಕ್ ಹೋಗಿ ತಾನು ಕೂಡ ತಲೆ ತಿರುಗಿ ಆಗಸದಿಂದ ರೊಪ್ಪನೆ ಬಿದ್ದಿತ್ತು. ಅಷ್ಟೇ ಅಲ್ಲ, ಡ್ರ್ಯಾಗನ್ ಕೂಡ ತಲೆ ಚಚ್ಕೊಳ್ಳುವಂತೆ ಮಾಡಿತ್ತು. ಅದಕ್ಕೆ ಕಾರಣ ಪಾಕಿಸ್ತಾನ ಭಾರತದ ವಿರುದ್ಧ ಕಾರ್ಯಾಚರಣೆ ಮಾಡೋದಕ್ಕೆ ಬಳಸಿದ್ದ J-17 ಯುದ್ಧ ವಿಮಾನಗಳು. ಅಂದಹಾಗೆ ಈ ಯುದ್ಧ ವಿಮಾನಗಳನ್ನ ಚೀನಾ ಹಾಗೂ ಪಾಕಿಸ್ತಾನ ಜಂಟಿಯಾಗಿ ನಿರ್ಮಿಸಿವೆ. ಈ ಹಿಂದೆ JF-17 ಏರ್ ಫ್ರೇಮ್ಗಳನ್ನು ಚೀನಾದಲ್ಲಿ ಪ್ರತ್ಯೇಕವಾಗಿ ತಯಾರಿಸಲಾಗ್ತಾ ಇತ್ತು. ಆದರೆ ಈಗ ಪಾಕಿಸ್ತಾನ 58% ವಿಮಾನಗಳನ್ನ ಮತ್ತು ಉಳಿದ 42% ಚೀನಾದಲ್ಲಿ ನಿರ್ಮಿಸುತ್ತೆ. ಅಂದಹಾಗೆ JF-17 4ನೇ ತಲೆಮಾರಿನ ಯುದ್ಧ ವಿಮಾನ. J-17 ಯುದ್ಧ ವಿಮಾನಗಳ ಬಗ್ಗೆ ಪಾಕಿಸ್ತಾನ ಯದ್ವಾತದ್ವಾ ನಿರೀಕ್ಷೆ ಹೊಂದಿತ್ತು. ಪಾಕಿಸ್ತಾನ ವಾಯುಪಡೆಗೆ ಮುಂಚೂಣಿಯ ಯುದ್ಧ ವಿಮಾನವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ಇದು ಹೊಂದಿದೆ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಈ ಎಲ್ಲವನ್ನೂ ಭಾರತ ಒಮ್ಮೆಲೆ ಧ್ವಂಸಗೊಳಿಸಿಬಿಟ್ಟಿದೆ. ಯಾಕಂದ್ರೆ ಭಾರತ ಪಾಕಿಸ್ತಾನದ ಬಹುನಿರೀಕ್ಷಿತ J-17 ಫೈಟರ್ ಜೆಟ್ಗಳನ್ನು ಆಗಸದಲ್ಲೇ ಭಸ್ಮವಾಗಿಸಿಬಿಟ್ಟಿದೆ. ಅಲ್ಲಿಗೆ ಚೀನಾದ ಮಾನ ಕೂಡ ಆಗಸದಲ್ಲೇ ಸುಟ್ಟು ಬೂದಿಯಾಗಿದೆ. ಯಾಕಂದ್ರೆ ಈ ಯುದ್ಧ ವಿಮಾನಗಳನ್ನ ಭಾರತದಲ್ಲಿರೋ ಫ್ರಾನ್ಸ್ ನಿರ್ಮಿತ ರಣ ಬೇಟೆಗಾರ ರಫೇಲ್ ವಿರುದ್ಧ ಹೋರಾಡೋಕೆ ಸಜ್ಜುಗೊಳಿಸಲಾಗಿತ್ತು. ಇವು ಸದ್ಯ ರಫೇಲ್ ಅನ್ನೋ ವಾಯುವೀರನನ್ನ ಫೇಸ್ ಮಾಡೋದಿರ್ಲಿ, ಕೊನೆ ಪಕ್ಷ ತಮ್ಮ ಜೀವ ತಾವು ಉಳಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ. ಅಲ್ಲಿಗೆ ಚೀನಾದ ಈ ಫೈಟರ್ ಜೆಟ್ಗಳ ಯೋಗ್ಯತೆ ಏನು ಅಂತ ಮತ್ತೆ ಜಗತ್ತಿನೆದುರು ಸಾಬೀತಾಗಿದೆ. ಜೊತೆಗೆ ಇದರಿಂದ ಚೀನಾಗೂ ಜಾಗತಿಕವಾಗಿ ಭರ್ಜರಿ ಮುಖಭಂಗವಾಗಿದೆ, ಅದು ಕೂಡ ಪಾಕಿಸ್ತಾನದ ಮೂಲಕ. ಇದಿಷ್ಟೇ ಅಲ್ಲ, ಚೀನಾಗೆ ತಾನು ನಿರ್ಮಿಸಿದ ಕ್ಷಿಪಣಿ ವಿಚಾರದಲ್ಲೂ ಇಂಥದ್ದೇ ಭೀಕರ ಅವಮಾನ ಎದುರಾಗಿದೆ. ಯಾಕಂದ್ರೆ ಚೀನಾ ನಿರ್ಮಿತ ಕ್ಷಿಪಣಿಗಳನ್ನ ಪಾಕಿಸ್ತಾನ ಇತ್ತ ಸಿಕ್ಕಿದ್ದೇ ಚಾನ್ಸು ಅಂತ ಭಾರತದ ವಿರುದ್ಧ ಹಾರಿಬಿಟ್ಟಿತ್ತು. ಅಲ್ಲದೆ ಇದರಿಂದ ಭಾರತದಲ್ಲಿ ಕೋಲಾಹಲ ಸೃಷ್ಟಿಸಿ ಬಿಡೋ ಯೋಜನೆಯಲ್ಲೂ ಇತ್ತು. ಆದರೆ ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲುದ್ದ ನೀರು ಎಂಬುದು ಇಲ್ಲೂ ಸಾಬೀತಾಗಿದೆ.
ಯಾಕಂದ್ರೆ ಚೀನಾದ ಶಕ್ತಿಶಾಲಿ ಕ್ಷಿಪಣಿಗಳಲ್ಲಿ ಒಂದೆಂದು ಹೇಳಲಾಗ್ತಾ ಇದ್ದ PL-15 ಕ್ಷಿಪಣಿ ಭಾರತದ ನೆಲದಲ್ಲಿ ಏನೇನೂ ಕಿಸಿಯಲಾರದೆ ಮಕಾಡೆ ಮಲಗಿದೆ. ಚೀನಾ ನಿರ್ಮಿತವಾದ ಈ ಕ್ಷಿಪಣಿ ದೀರ್ಘ ಶ್ರೇಣಿಯದ್ದಾಗಿದ್ದು ಗಾಳಿಯಿಂದ ಗಾಳಿಗೆ ಹಾರಿಸುವಂತಹ ಕ್ಷಿಪಣಿಯಾಗಿದೆ. ಇದನ್ನ ಚೀನಾದಿಂದ ಪಾಕ್ ಖರೀದಿಸಿದ್ದ JF-17 ಯುದ್ಧ ವಿಮಾನದಿಂದ ಹಾರಿಸಲಾಗಿದೆ. ಆದರೆ ಅದು ಬಂದಷ್ಟೇ ವೇಗದಲ್ಲಿ ಬಂದು ನೆಲಕ್ಕಪ್ಪಳಿಸಿ ಸುಮ್ಮನಾಗಿದೆ. ಇನ್ನು ಚೀನಾ ನಿರ್ಮಿತ ಕ್ಷಿಪಣಿಯ ಅವಶೇಷವೊಂದು ಪಂಜಾಬ್ನ ಹೋಶಿಯಾರ್ಪುರದಲ್ಲಿ ಪತ್ತೆಯಾಗಿತ್ತು. ವಿಶೇಷ ಅಂದ್ರೆ ಚೀನಾದ PL-15 ಕ್ಷಿಪಣಿಗಳನ್ನ ಕೂಡ ರಫೇಲ್ ವಿರುದ್ಧ ಬಳಸಲು ಪಾಕ್ ಯೋಜಿಸುತ್ತಂತೆ. ಆದರೆ ಚೀನಾದ ಕ್ಷಿಪಣಿಗಳು ಕೊಟ್ಟ ಟಾರ್ಗೆಟ್ ಹತ್ತಿರವೂ ಸುಳಿಯಲಾರದೆ ಗಡಿಯ ಸಮೀಪದಲ್ಲೇ ತಮ್ಮ ಅಂತ್ಯ ಕಂಡುಕೊಂಡಿವೆ. ಚೀನಾ ಪಾಕಿಸ್ತಾನ ಸೇರಿ ನಿರ್ಮಿಸಿದ ಡ್ರೋನ್ ಮತ್ತು ಮಿಸೈಲ್ಗಳೇ ಪಾಕ್ನಲ್ಲಿ ಹೆಚ್ಚಿವೆ. ನಮ್ಮ ಬಳಿ ಚೀನಾದ ವೆಪನ್ಸ್ಗಳಿವೆ ಅಂತ ಭಾರತದತ್ತ ನುಗ್ಗಿಸಿ ಪಾಕ್ ತನ್ನ ಮರ್ಯಾದೆಯನ್ನ ತಾನೇ ಹರಾಜು ಹಾಕಿಕೊಂಡಿದೆ. ಜೊತೆಗೆ ದೋಸ್ತ ಚೀನಾಗೂ ಭರ್ಜರಿ ಮುಖಭಂಗ ಮಾಡ್ತಾ ಇದೆ. ಅಲ್ಲದೆ ಅನೇಕ ಬಾರಿ ಉಗ್ರರ ಕಾರ್ಯಾಚರಣೆ ವೇಳೆ ಸಿಕ್ಕಿರೋ ಅಸ್ತ್ರಗಳೆಲ್ಲ ಪಾಕಿಸ್ತಾನ ಮತ್ತು ಚೀನಾ ಮೂಲದ್ದಾಗಿದೆ. ಅಂದಹಾಗೆ ಇಲ್ಲಿ ಚೀನಾದ ರಾಡಾರ್ಗಳ ಬಗ್ಗೆಯೂ ಹೇಳಲೇಬೇಕು. ಕಳೆದ ಮೇ 7ರಂದು ದೇಶಾದ್ಯಂತ ಮಾಕ್ ಡ್ರಿಲ್ ನಡೆಸಲು ಭಾರತೀಯ ಕೇಂದ್ರ ಸಚಿವಾಲಯ ಕರೆ ಕೊಟ್ಟಿತ್ತು. ಆದರೆ ಸೂರ್ಯೋದಯಕ್ಕೂ ಮುನ್ನವೇ ಪಾಕ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರ ತಾಣಗಳ ಮೇಲೆ ದಾಳಿ ನಡೆಸಿ ಯಾರೂ ಊಹಿಸದ ರೀತಿಯಲ್ಲಿ ಪಾಕ್ಗೆ ಶಾಕ್ ಕೊಟ್ಟಿತ್ತು. ಆದರೆ ಪಾಕಿಸ್ತಾನಕ್ಕೆ ಆಗ್ತಾ ಇರೋದೇನು ಅನ್ನೋದೇ ಅರ್ಥವಾಗಿರಲಿಲ್ಲ. ಅದಕ್ಕೆ ಕಾರಣ ಮತ್ತದೇ ಚೀನಾದ ರಾಡಾರ್ಗಳು. ಹೌದು, ತನ್ನ ರಕ್ಷಣಾ ವ್ಯವಸ್ಥೆಗೆ ಚೀನಿ ರಾಡಾರ್ಗಳನ್ನು ಅಳವಡಿಸಿಕೊಂಡಿರುವ ಪಾಕ್ ನಂಬಿ ತನ್ನ ಉಗ್ರ ಸೇನೆಯನ್ನೇ ಕಳೆದುಕೊಂಡಿದೆ. ಚೀನಾದ ತಂತ್ರಜ್ಞಾನ ಆಧಾರಿತ ರಾಡಾರ್ ವ್ಯವಸ್ಥೆಯು ಸೂಕ್ತ ಸಮಯದಲ್ಲಿ ಕ್ಷಿಪಣಿಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗದೆ ಬಹುದೊಡ್ಡ ವೈಫಲ್ಯ ಅನುಭವಿಸಿದೆ. ಇಲ್ಲೂ ಒಂದು ವಿಚಿತ್ರ ಅಂದ್ರೆ ಪಾಕಿಸ್ತಾನ LY-80 ರಕ್ಷಣಾ ವ್ಯವಸ್ಥೆಯಲ್ಲಿನ 388 ದೋಷಗಳ ಸುದೀರ್ಘ ಪಟ್ಟಿಯನ್ನ ಚೀನಾಕ್ಕೆ ಹಸ್ತಾಂತರಿಸಿತ್ತು. ಅವುಗಳಲ್ಲಿ 103 ಹೊಸದಾಗಿ ಪಟ್ಟಿ ಮಾಡಲಾದ ದೋಷಗಳಾಗಿದ್ದು 255 ದೋಷಗಳನ್ನು ತಕ್ಷಣವೇ ಪರಿಹರಿಸಬೇಕಾದ ಅಗತ್ಯವಿದೆ ಅಂತ ಪಾಕ್ ಬೇಡಿಕೊಂಡಿತ್ತು. ಆದರೆ ಚೀನಾ ಸರಿಯಾಗಿ ರಿಪೇರಿ ಮಾಡಿಕೊಟ್ಟಿರಲಿಲ್ಲ. ಆದರೆ ಈಗ ಅದೆಲ್ಲದಕ್ಕೂ ಪಾಕ್ ಒಮ್ಮೆಲೆ ಬೆಲೆ ಕಟ್ಟುವಂತಾಗಿದೆ. ಇನ್ನು ಪಾಕ್ಗೆ ಬೇಕಾಗಿರೋ ಮಿಲಿಟರಿ ಹಾರ್ಡ್ವೇರ್ಗಳನ್ನು ಪೂರೈಕೆ ಮಾಡೋದೇ ಚೀನಾ. ಆದರೆ ಚೀನಾ ಏನೇ ಅಸ್ತ್ರ ಕೊಟ್ಟರೂ ಅದು ಪಾಕಿಸ್ತಾನದ